ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಹತ್ತಿರ ಹೋಗುತ್ತಿರುವ ಕಬ್ಬಿನ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ 4 ಜನ ಯುವಕರು ತಡರಾತ್ರಿಯಲ್ಲಿ ಸಾವನ್ನಪ್ಪಿದ ದಾರುಣ ಘಟನೆಯೊಂದು ಸಂಭವಿಸಿದೆ. ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ 4 ಜನ ಯುವಕರಾದ ವಿಶ್ವನಾಥ್ ಕುಂಬಾರ್ 17 ವರ್ಷ, ಪ್ರವೀಣ್ ಸೇರ್ವಾಡ್ 22, ಗಣೇಶ್ ಹಳ್ಳಿಮಟ್ಟಿ 20, ಪ್ರಜ್ವಲ್ ಸೇರ್ವಾಡ್ 17 ಸಾವನ್ನಪ್ಪಿದ ದುರ್ದೈವಿಗಳಾಗಿದ್ದಾರೆ. ಸಿದ್ದಾಪುರ ಗ್ರಾಮದಿಂದ 4 ಜನ ಸ್ನೇಹಿತರು ಸೇರಿಕೊಂಡು ತಡರಾತ್ರಿ ಸಿದ್ದಾಪುರ ಗ್ರಾಮದಿಂದ ಶಿರೋಳ ಗ್ರಾಮದ ಕಾಡಸಿದ್ದೇಶ್ವರ ದೇವರ ಜಾತ್ರೆ ಹೋಗುತ್ತಿರುವ ಸಂದರ್ಭದಲ್ಲಿ ಈ ಘಟನೆಯೊಂದು ಸಂಭವಿಸಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಘಟನಾ ಸ್ಥಳಕ್ಕೆ ಗ್ರಾಮೀಣ ಪೊಲೀಸ್ ಠಾಣೆಯರು ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸಿದ್ದು, 4 ಜನ ಯುವಕರ ಶವಗಳನ್ನು ಜಮಖಂಡಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ಶವ ಪರೀಕ್ಷೆಗೆ ರವಾನಿಸಲಾಗಿದೆ. ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ಜಿಲ್ಲಾ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ತಿಳಿಸಿದ್ದಾರೆ. ಜಮಖಂಡಿ ತಾಲೂಕಿನ ಸಿದ್ದಾಪುರದಲ್ಲಿ 4 ಜನ ಯುವಕರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವೇ ನೀರವ ಮೌನ ಆವರಿಸಿದೆ. ಇನ್ನು ಈ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತೆ ಇದೆ. ಸುಮಾರು 12 ಮನೆಯಿಂದ 1 ಗಂಟೆ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ರೂರಲ್ ವ್ಯಾಪ್ತಿಯಲ್ಲಿ ಸಿದ್ದಾಪುರ ಕ್ರಾಸ್ದಲ್ಲಿ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಮತ್ತು ಒಂದು ಇಟಿಯೋಸ್ ಕಾರ್ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಕಾರದಲ್ಲಿ 4 ಜನ ಇದ್ದರು. ಇವರು 4 ಜನ ಹಿಂದೆಯಿಂದ ಬಂದ ಒಂದು ಏನು ಕಬ್ಬಿನ ಟ್ರ್ಯಾಕ್ಟರ್ ಟ್ರಾಲಿ ಹಿಂದೆಯಿಂದ ಗುದ್ದಿದ್ದಾನೆ. ಅದರಲ್ಲಿ ಇಮಿಡಿಯೇಟ್ಲಿ ಬಂದಾಗ 4 ಜನದ ಹೆಸರು ನಾನು ಹೇಳ್ತೇನೆ. ಫಸ್ಟ್ ಗಣೇಶ್ 21 ವರ್ಷ, ಪ್ರವೀಣ್ ಕುಮಾರ್ 23 ವರ್ಷ, ಇವರು ಡ್ರೈವ್ ಮಾಡ್ತಾ ಇದ್ರು. ಇವ್ರ ಪಕ್ಕ ಕೂತಿದ್ದ ಈಶ್ವರ್ 12 ವರ್ಷ ಮತ್ತೆ ಪ್ರಜ್ವಲ್ 16 ವರ್ಷ. ಇವರು 4 ಜನ ಅಲ್ಲಿ ಸಿದ್ದಾಪುರ ಗ್ರಾಮದ ವಾಸಿ ಇದ್ದಾರೆ. ಇವರು ಅಲ್ಲಿ ಪಕ್ಕ ಶಿರೋಳ್ ಗ್ರಾಮಲ್ಲಿ ಜಾತ್ರಾ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ತಾ ಇದ್ರು, ಸ್ವಲ್ಪ ಜೋರಾಗಿ ತೀವ್ರವಾಗಿ ಬರ್ತಾ ಇದ್ರು. ಹಿಂದೆಯಿಂದ ಸ್ಪೀಡ್ ಬ್ರೇಕರಲ್ಲಿ ಇವರು ಟ್ರ್ಯಾಕ್ಟರ್ ಟ್ರಾಲಿ ಸ್ವಲ್ಪ ಸ್ಲೋ ಆದಾಗ ಇವರಿಗೆ ಗೊತ್ತಾಗಿಲ್ಲ. ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ರಿಫ್ಲೆಕ್ಟರ್ಸ್ ಎಲ್ಲ ಇತ್ತು, ಆದರೆ ಇವರಿಗೆ ಗೊತ್ತಾಗಿಲ್ಲ. ಇವರು ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಬರ್ತಾ ಇದ್ರು, ಹಿಂದೆಯಿಂದ ಹಾಯಿಸಿದ್ದಾನೆ. ಸ್ಪಾಟಲ್ಲಿ ಇಮಿಡಿಯೇಟ್ಲಿ ಗಣೇಶ್ ಅವ್ರದ್ದು ಡೆತ್ ಆಯಿತು. ಇನ್ನಿಬ್ಬರು ಫ್ರಂಟ್ ಸೀಟಲ್ಲಿ ಇದ್ದಾಗ ಅವರು ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಇನ್ಸ್ಪೆಕ್ಟರ್ ಅವರು ಇಮಿಡಿಯೇಟ್ಲಿ ಕ್ರೇನ್ ತರಿಸಿ ಮತ್ತು ಎಲ್ಲ ರೀತಿ ಹೆಲ್ಪ್ ತರಿಸಿ ಅವರಿಗೆ ಹಿಂದೆ ಸರಿಸಿದ್ರು. ಆದರೆ ಇವರು ಇಬ್ಬರು ಕೂಡ ಏನು ಬಚಾವ್ ಮಾಡೋಕ್ಕೆ ಆಗಲಿಲ್ಲ. ಇನ್ನೊಬ್ಬ ವ್ಯಕ್ತಿ ಪ್ರಜ್ವಲ್ ಅವರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಅವರು ಬೆಳಿಗ್ಗೆ ಬಿಜಾಪುರ್ಗೆ ರೆಫರ್ ಮಾಡುವಾಗ ಒಂದು ದಾರಿಯಲ್ಲಿ ಅವ್ರದ್ದು ಕೂಡ ಡೆತ್ ಆಗಿದೆ. ಈಗಾಗಲೇ ಈ ಕೇಸಲ್ಲಿ ಟೋಟಲ್ 4 ಜನ ಡೆತ್ ಆಗಿದೆ. ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆದಷ್ಟು ಬೇಗ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ನಮ್ಮದು ಏನಿದೆ ಅದು ಮುಗಿಸ್ತೀವಿ. ಈಗ ರೋಡ್ ಎಲ್ಲ ಕ್ಲಿಯರ್ ಇದೆ ಮತ್ತು ಟ್ರಾಫಿಕ್ ಜಾಮ್ ಯಾವುದೂ ಇಲ್ಲ. ನನಗೆ ನನ್ನ ಎಲ್ಲ ಕಡೆಯೂ ನಂದು ಏನು ರಿಕ್ವೆಸ್ಟ್ ಏನಿದೆ, ಪಬ್ಲಿಕ್ ಕಡೆಯಿಂದ ಏನು ರಿಕ್ವೆಸ್ಟ್ ಏನಿದೆ, ನಾವು ಇದು ಕಬ್ಬಿನ ಸೀಸನ್ ಇದ್ದಾಗ ನಾವು ನಮ್ಮ ಕಡೆಯಿಂದ ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಎಲ್ಲ ಟ್ರ್ಯಾಕ್ಟರ್ಸ್ ಮೇಲೆ ರಿಫ್ಲೆಕ್ಟರ್ ಕೂಡ ಹಾಕ್ಸಿದ್ದೀವಿ. ಈ ಟ್ರ್ಯಾಕ್ಟರ್ ಮೇಲೆ ಕೂಡ ರಿಫ್ಲೆಕ್ಟರ್ ಇತ್ತು. ಆದರೆ ಅದಕ್ಕೆ ಅಕ್ಕಪಕ್ಕ ಅವರು ಪಬ್ಲಿಕ್ ಏನು ಮೂವ್ ಆಗ್ತಾ ಇದ್ದಾರೆ, ಅವರು ಕೂಡ ಸ್ವಲ್ಪ ಸ್ಲೋ ಆಗಿ ಏನು ನೋಡಿಕೊಂಡು, ಜಾಸ್ತಿ ಹೆಚ್ಚಿನ ಸ್ಪೀಡಲ್ಲಿ ಬೇಡ ನೋಡಿಕೊಂಡು ಅವರು ಕೂಡ ಅದೇ ರೀತಿ ಮೂವ್ ಆಗಬೇಕು. ಸ್ಪೆಷಲಿ ಮನೆಯಲ್ಲಿ ಏನು ಇವರು ದೊಡ್ಡವರು ಇರ್ತಾರೆ, ಅವ್ರ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಈ ಥರ ಕಾರ್ ಕೊಡೋದು ಬೇಡ. ಸ್ಪೆಷಲಿ ನೈಟ್ ಟೈಮಲ್ಲಿ ಆ ಥರ ಈ ಥರ ಟೈಮ್ ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ಟ್ರೈ ಮಾಡ್ತೀವಿ. ನಿನ್ನೆ ದಿವಸ ನಮ್ಮ ಸಿದ್ದಾಪುರ ಗ್ರಾಮದ 4 ಜನ ಯುವಕರು 23, 21 ಮತ್ತು 17, 16 ವಯಸ್ಸಿನ ಯುವಕರು ಶಿರೋಳ್ ಜಾತ್ರೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಟ್ರೇಲರ್ಗೆ ಡಿಕ್ಕಿ ಹಾದು 4 ಜನ ಮೃತಪಟ್ಟಿದ್ದು ಅತ್ಯಂತ ನೋವಿನ ಸಂಗತಿ. ಈ ಒಂದು ದುರ್ಘಟನೆ ನಡೀಬಾರ್ದಾಗಿತ್ತು. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ, ಈಗ ಶುಗರ್ ಫ್ಯಾಕ್ಟ್ರಿ ಸೀಸನ್ ಇರೋದ್ರಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಜಾಗೃತೆಯಿಂದ ಇರಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗಳ ಮೂವ್ಮೆಂಟ್ ಹೆಚ್ಚಿರೋದ್ರಿಂದ ಕಾಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತೀವಿ. ಅದಕ್ಕೆ ಹೆಚ್ಚು ನಾವೆಲ್ಲರೂ ಈ ಒಂದು 3-4 ತಿಂಗಳು ಮಾತ್ರ ಹೆಚ್ಚು ಜಾಗೃತಿಯನ್ನು ಇಟ್ಕೊಂಡು ನಾವು ವಾಹನ ಚಲಾಯಿಸಿದ್ರೆ ಇಂಥ ದುರ್ಘಟನೆಯನ್ನು ತಡೀಲಿಕ್ಕೆ ಸಾಧ್ಯ ಐತಿ. ಆ ನಿಟ್ಟಿನಲ್ಲಿ ಬರೀ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ನಾವು ಕೂಡ ಸಾರ್ವಜನಿಕರು ಕೈ ಜೋಡಿಸ್ಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಆ ಇಲಾಖೆಗಿರಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ 4 ಜನ ಏನು ಮೃತಪಟ್ಟಿದ್ದಾರೆ, 4 ಜನ ಬಹಳ ಸಣ್ಣ ವಯಸ್ಸಿನವರು. ಬಹುಶಃ ಕೆಲವೊಂದಿಷ್ಟು ಜನ ಕಲಿತಿದ್ರು, ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಿದ್ರೇನೋ ಅಂತ ಅನಿಸ್ತೈತೆ. ಆದರೆ ಆ ಕುಟುಂಬಕ್ಕೆ ಅವರೇ ಒಂದು ಆಧಾರ ಸ್ತಂಭ ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಮಕ್ಕಳಾಗಿದ್ದರು. ಅವರ ಹೆತ್ತವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ
ಆ ನೋವನ್ನು ತಡೆಯುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಕಬ್ಬಿನ ಸೀಸನ್ ಟ್ರ್ಯಾಕ್ಟರ್ಸ್ ಚಾಲು ಆಗ್ತಾ ಇದೆ. ಟ್ರ್ಯಾಕ್ಟರ್ಸ್ ಹಿಂದ್ಗಡೆ ಏನಾದ್ರು ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವ್ರು ಹೇಳೋ ಪ್ರಕಾರ ಅವರು ಏನಂತ ಹೈಲೈಟರ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಟ್ರ್ಯಾಕ್ಟರ್ ಮೂಮೆಂಟು ಸ್ಲೋ ಇತ್ತು, ಯಾಕಂದ್ರೆ ಸ್ಪೀಡ್ ಬ್ರೇಕರಲ್ಲಿ ಇರೋದ್ರಿಂದ ಟ್ರ್ಯಾಕ್ಟರ್ ಮೂಮೆಂಟ್ ಸ್ಲೋ ಇತ್ತು. ಇವರು ಹಿಂದಿಂದ ಬಂದಿದ್ದರಿಂದ ಇವರು ಸ್ವಲ್ಪ ನಿಧಾನವಾಗಿ ಹೋಗಿದ್ರೆ ಈ ಘಟನೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋಂಥ ಒಂದು ಅಭಿಪ್ರಾಯ. ಪ್ರತಿ ಟ್ರ್ಯಾಕ್ಟರ್ಗಳಿಗೆ ಹಾಕ್ತಾರೆ. ರಿಫ್ಲೆಕ್ಟರ್ ಈಗ ಹೆಚ್ಚಾನೆಚ್ಚು ಎಲ್ಲ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಇರ್ತಾವ್ರಿ, ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಆ ಒಂದು ಜಾಗೃತಿಯನ್ನು ನಾವು ಕೂಡ ಮೂಡಿಸ್ತಾ ಇದ್ವಿ. ಮತ್ತು ನಾವು ಕೂಡ ಕಾರ್ಖಾನೆಯವರು ಕೂಡ ಈಗ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಹಾಕೋದು ಕಡ್ಡಾಯವಾಗಿ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಹೆಚ್ಚಾನೆಚ್ಚು ಎಲ್ಲ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರನ್ನು ಹಾಕುವುದನ್ನು ನಾವು ನೋಡ್ತೀವಿ. ಎಲ್ಲೋ ಒಂದು ಎರಡು ತಪ್ಪಿರ್ಬೋದು, ಆದರೆ ಹೆಚ್ಚಾಗಿ 90%, 190% ರಿಫ್ಲೆಕ್ಟರ್ಸ್ಗಳನ್ನು ನಾವು ಕಾಣ್ತೀವಿ.